ಎಷ್ಟು ಹೇಳ್ರು ನನ್ನ ಕೆಲಸನ ಮಾಡಿದ್ರು ನಡಿ ಬಂದ್ಬಿಟ್ಟು ಮಗಳಂತ ಮಮಕಾರದಿಂದ ಹೇಳತ್ ನನಗೆ ಬರೋದಿತ್ತು ಅದ್ರ ಕೊಳ್ಳಾಗಿಂದ ಹರಿದುಗದ ಮನಿ ಒಳಗೆ ಬಾ ಐತಿಲ್ರಿ ಅದ್ರಿಂದ ಅವ ರಿಕವರಿ ಆಗ್ಬೋದು ಅವ್ ಯಾಕೆ ಹಂಗಾಗೈತಿ ಏನ ಅವಂಗ ಏನ್ ಕಮ್ಮಿ ಬಿದ್ದೈತಿ ಅದೆಲ್ಲ ತಿಳ್ಕೊಂಡ್ರಿ ಅಂದ್ರ ಅದನ್ನ ನೀವ್ ಕೊಟ್ರಿ ಅಂದ್ರ ಅವ ರಿಕವರಿ ಆಗ್ಬೋದು ಚಾನ್ಸಸ್ ಐತ್ರಿ. ಬಾ ತಂಗಿ ಬಾ ಇಲ್ಲಿ. ಕುಳಿತುಕೋ ತಂಗಿ ಕುಳಿತುಕೋ. ತಂಗಿ ನೀನು ಏನು ಸಾಧನೆ ಮಾಡುತ್ತಿದೆಯಲ್ಲ ಅದು ನನಗೆ ಅರ್ಥವಾಗಿದೆ. ಈ ಸಾಧನೆಯನ್ನು ಮುಂದುವರಿಸು, ನಿನಗೆ ಒಳ್ಳೆಯದಾಗುತ್ತೆ. ನಾನೊಂದು ಕೊಡ್ತೀನಿ, ಇದನ್ನು ತೆಗೆದುಕೋ, ನಿನಗೆ ಎಲ್ಲ ಒಳ್ಳೆಯದಾಗುತ್ತೆ. ಇದನ್ನು ಓದಿ ಇವನಿಗೆ ಅರ್ಥ ಮಾಡಿಸು, ನಿಮಗೆ ಅಂದ್ಕೊಂಡಿದ್ದೆಲ್ಲ ಹಾಗೆ ಆಗುತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೋಗಿ ಬನ್ನಿ. ಕಾಕುರೇ ಕಾಕುರೇ ಕಾಕುರೇ. ಹಾ ಅಣ್ಣ ಇಲ್ಲೇ ಅದ ನೀರ್ ಬನ್ನಿ. ಅತ್ತಿಲ್ರಿ ಅಣ್ಣ ಊರಿಗೆ ಹೋಗಿದಾರ. ಆರಾಮದೇರಿ? ಹಾ ತಂಗಿ ಆರಾಮದೇನಿ. ನೀ ಆರಾಮದೇನ್ರಿ ಅಣ್ಣ. ಏನ್ ಭೀಮನ ಈ ಕಡೆ ಬಂದೇ ಇಲ್ರಲ್ಲ, ಎಷ್ಟು ದಿನ ಆಯ್ತು ಮನಿ ಕಡೆ? ಇಲ್ಲ ತಂಗಿ ನಂದು ಕೆಲ್ಸ ಇತ್ತು, ಬರಾಕ್ ಆಗ್ಲಿಲ್ಲ. ನೀ ಏನ್ ಇಲ್ಲಿ? ಮಾಮಾ ಬರ್ರಿಲ್ಲ, ಅಣ್ಣ ಬಂದಾರ. ಅಣ್ಣ ಬಂದಾರ, ಭೀಮು ಅಣ್ಣ ಬಂದಾರ. ಭೀಮ್ಯಾ ಭೀಮ್ಯಾ ತಂಗಿ ಕೂನ್ ಹಿಡಿಯತನ್ಲ, ಹೆಂಗಿದೆಲ್ಲ? ಆರಾಮ ಆರಾಮ ಆರಾಮ. ಅವಾಗಿಂದ ನಿಂತೇರಣ್ಣ, ಬರ್ರಿ ಹೇಳ್ತೀನಿ, ಕುಂದ್ರ ಅಂತ ಬರ್ರಿ. ಏನಿಲ್ಲಣ್ಣ, ಮತ್ ದವಾಖಾನಿಗೆಲ್ಲ ತೋರಿಸೈತಿ. ಡಾಕ್ಟರ್ ಒಂದ್ ಪರಿಸ್ಥಿತಿ ಬಗ್ಗೆ ಎಲ್ಲಾ ತಿಳಿಸಿದ್ರು. ಈಗ ಅದ್ರ ಅವ್ರ ಹೇಳಿದ ಪ್ರಕಾರ ನಾವ್ ಹೋಗ್ಬೇಕಂದ್ರ ಒಂದ್ ಮದ್ವೆ ಆಗೋ ಪರಿಸ್ಥಿತಿ ಬತ್ತ. ಹಂಗಾಗಿ ಮದ್ವೆ ಆದ್ವಿ ನಾವ್. ಮದ್ವೆ ಮಾಡ್ಕೊಂಡ್ ನಮ್ ಮನಿಗೂ ಹೋಗಿದ್ನನ್ನ, ಪಪ್ಪಾನು ಕರ್ಕೊಲಿಲ್ಲ. ಹಂಗಾಗಿ ಈ ಕಡೆ ಬಂದ್ನಿ, ಅತ್ತಿನೂ ಕರ್ಕೊಂಡ್ಲ. ಈಗ ಮತ್ ದವಾಖಾನಿಗೆಲ್ಲ ತೋರ್ಸೈತಿ, ಸ್ವಲ್ಪ ರಿಕವರಿನೂ ಆಗೈತನ್ನ. ಇನ್ನೂ ಕಮ್ಮಿ ಮಾಡ್ಬೇಕಂತ ಆಸೆ ಐತನ್ನ. ಈಗ ಅದನ್ನ ಗುದ್ದಾಡಕತ್ತೀನಿ. ಈಗ ನಿನ್ನ ಗುರ್ತ ಹಿಡಿದ್ ನೋಡಿದಿಲ್ಲ, ಮೊದ್ಲಿನಕ್ಕಿಂತನೂ ರಿಕವರಿ ಆಗಿದ ನಾವು. ಇದ್ರಕಿಂತನೂ ಪರಿಸ್ಥಿತಿ ಹದಗೆಟ್ಟಿತ್ತ ಒಂದು. ಇರ್ ತಂಗಿ, ನಿನ್ನಿಂದ ನಮ್ಮ ಮಾವರ ಯಾಕೆ ಸುಧಾರಣೆ ಆಗತ್ತಾನೋ. ಹಿಂಗೆ ಚಲೋ ತಂಗಿ ಇರ್ರಿ, ಹಿಂಗೆ ಚಲೋ ತಂಗಿ ಬಾಳ್ರಿ. ಮುಂದೆ ನಿಮ್ಗೆ ಏನಾರ ಹೆಲ್ಪ್ ಬೇಕಾದ್ರೂ ನನಗೆ ಕೇಳ್ರಿ. ನನ್ನ ಕೈಲಿ ಎಷ್ಟಾಕೈತಿಲ್ಲ ಅಷ್ಟು ಟ್ರೈ ಮಾಡ್ತೀನಿ. ಅಯ್ಯೋ ಅಣ್ಣ ಇರ್, ಅವಾಗಿನ ನಾನು ಮಾತು ಹಚ್ಚಕತ್ತೀನಿ. ಚಾ ಮಾಡ್ಕೊಂಡ್ ತಗೊಂಬರ್ತೀನಿ. ಮಾತಾಡ್ಕೊಂತೀರಿ ನೀವ್ ಇಬ್ರು ಮಂದಿ, ಚಾ ಮಾಡ್ಕೊತೇನೆ. ತಗೋರಿ ಅಣ್ಣ, ತಗೋ ಮಾಮ. ಆಯ್ತು ತಂಗಿ, ಹಿಂಗ ಆರಾಮಿರಿ ನೀವು. ನಂದು ಒಂದ್ ಸ್ವಲ್ಪ ಕೆಲ್ಸ ಐತಿ, ಹೋಗಿ ಬರ್ತೀನಿ. ಹಾ ರೀ. ಬಾ ಹೋಗಿ ಬರ್ತೀನಿ ಮಾವ. ಸ್ವಲ್ಪ ತಂಗಿರ. ಅಣ್ಣ ಮರಿಗೋದು ಬರ್ತ ಬರ್ರಿ. ಹಾ ಹಾ ಬರ್ತೀನಿ.
ಆರಾಮೇರಿ ಒಟ್ಟ ಆರಾಮಿರ ಬರ್ತೀನಿ ನಾನು ಹೋಗ್ ಬರ್ತೀನಿ ಒಂದು 10 ನಿಮಿಷ. ಹಾ ಏ ಭೀಮ್ಯಾ ಅಲ್ಲಿ ಮಾಲಕರು ಬಂದ್ರು ನೋಡ. ನೀ ಭೀಮ್ಯಾ ಅಲ್ಲ? ರಾಮ್ಯಾ ಏನ್ ಹಿಂಗಾಗಿದೆ? ನನಗೇನಾಗಿತ್ತು? ಆರಾಮಾಗಿದಲ್ಲ? ಏನಾಗಿತ್ತು ನನಗ? ಆರಾಮದಿಲ್ಲೇನ? ಬಿಡು, ಏನ್ ನೀ ಇಲ್ಲಿ ಏಮೋ ಆಯ್ತಾ ನಮ್ದನು ನಿಮ್ಮದಿದ? ಹಾ ನಾ ಇಲ್ಲೇ ಕೆಲಸ ಹಿಡಿದನ ಮನ ಹಿಡಿದ. ಅದೇ ಇಲ್ಲೇನ್ ಕೆಲಸ ಮಾಡ್ತೀನಿ? ಇಲ್ಲೇ ಏನ್ರ ಮಾಡ್ಬೇಕಲ್ಲ? ಏನು ಮಾರ್ರೆ ನನ್ನ ಕಡೆ ಬರ್ಬೇಕಲ್ಲ? ನಂಗೇನು ಗೊತ್ತ? 2 ದಿನ ಆತು ನೀ ಭೇಟಿನೇ ಆಗಿಲ್ಲ, ಎಲ್ಲಿ ಹೋಗಿದಿ? ಇದು ಯಾವಾಗ ಚಾಲು ಐತೆ ಅವತ್ತಿರದ ಬಣ್ಣದ ಎಲ್ಲ ನಮಗೂ ಕೊಟ್ಟಾರ. ಒಂದ್ ಮನಿ ಕಡೆನೂ ಬಂದಿಲ್ಲ? ಎಲ್ಲಿ ಕೆಲ್ಸದ ಮೇಲೆ ಎಲ್ಲಿ ಬರ್ನ ಹೇಳು, ನಿಮಗೂ ಗೊತ್ತೈತಿ ಕೆಲ್ಸ ಭಾಳ ಐತಿ. ಆರಾಮದಲ್ಲ? ಆರಾಮೈತಿ. ಆರಾಮದಲ್ಲ? ನಾವು ಏನು ಮಾನ್ಯ ಮದುವೆ ಆಗಿದೆ, ಏನು ಮದುವೆ ಆಗಿದೆ ಏನು ಹೇಳಿ ಅಲ್ಲ. ಮದುವೆ ನನ್ನ ಮದುವೆ ಆಗಿದ್ದು ನನಗೆ ನೆನಪಿಲ್ಲ. ಅಯ್ಯೋ, ಅದು ಏನೇನಾಗಿತ್ತು ನನಗೆ ಏನೂ ಗೊತ್ತಿಲ್ಲ. ಬಟ್ ಆರಾಮ ಅದೀನಿ. ಆರಾಮದಿಲ್ಲ? ಆಗ್ಬಿಡ. ನೀ ಆರಾಮದಲ್ಲ? ನಂದು ಆರಾಮದ ಹಿಂಗೈತಿ. ನಂಗೇನು ಏಮಮ್ಮ ನೀ ಇಲ್ಲಿ ಕೆಲಸ ಮಾಡೋದು ಬಿಡು. ಇದು ಹೋಟೆಲ್ ನಂದೈತಿ. ನೀನ ಇಲ್ಲಿ ಕೆಲಸ ಮಾಡ್ಕೊತ ಹೋಗ ಹೋಟೆಲ್ದಾಗ. ಮ್ಯಾನೇಜರ್ ಡಿಪಾರ್ಟ್ಮೆಂಟ್ ಕೊಡ್ತೀನಿ ಈಗ. ಬೇಡ ಮಾರ, ನಿನಗೆ ಏನು ತ್ರಾಸ ಮಾಡ್ಕೋಲ್ಲ. ಎದಕ್ ತ್ರಾಸು ಮಾಮ? ನೀ ನನಗೆ ಎಷ್ಟು ಹೆಲ್ಪ್ ಮಾಡಿದಿ, ನಿನಗೆ ಎಷ್ಟು ಹೆಲ್ಪ್ ಮಾಡಕ್ಕಾಗಲ್ಲ ನಂಗ? ಬಿಡ, ಏನಿಲ್ಲ ದೋಸ್ತ, ಹಂಗೇನು ಹಾಕೋಬೇಡ. ಮತ್ತೆ ಮನ್ಯಾಗ ಅವ್ವ ಅಪ್ಪ ಎಲ್ಲ ಆರಾಮದಾರ? ನೀ ಮಲಕ ಹೇಳ್ತೇವೆ ಹೇಳ್ತೀನಿ ತಗೋ, ನಾ ಎಲ್ಲ ಹೇಳ್ಬೇಕು.
ನೀವ್ ಹೇಳ ಮತ್ತ ನಿಮ್ ಹೆಸರಿಗೆ ಹೇಳ್ಕೊತ ಬಾ. ನೀ ಇಲ್ಲಿ ಕೆಲಸ ಮಾಡಬೇಕಪ್ಪ ನಂಗಡೆ ಮಾಡ್ತೀನಿ ಮಾಡ್ಬೇಕಲ್ಲ ಮಾಡ್ತಿ ಮತ್ತ ಮಾಡ್ತೀನಿ ಮಾರ ಹಾ. ನಿನ್ಗೆ ಹೆಚ್ಚಿದೈತಿ ನಿನ್ನ ಏನೋ ಅನ್ಕೊಂಡಿದ್ದಿಲ್ಲಕ್ಕೋ ಯಾಕೋ ಅನ್ಕೊಂಡಿದ್ದೆ ಬಿಡಣ ಹಾ. ಬಾ ನೀನ್ ಕೆಲಸ ಮಾಡ್ಕೊತಿರ್ಬೇಕಪ್ಪ. ಎಲ್ಲ ಹೋಟೆಲ್ ನಿಂದ. ಏ ಹೋಟೆಲ್ ಮಾಲಕ್ ಬರತಾನ ಚಲೋ ತಂಗಿ ನೋಡ್ಕೊರಿ ಅವ್ ಬಂದ್ರೆ ಅವ್ನಿಗೆ ಏನೂ ಕಮ್ಮಿ ಆಗಬಾರ್ದು. ಯಾರ ಕೇಳ್ತಕೋ ಇವರ ಮಾಲಕ್ರ ಅಂತ ಹೇಳ್ಬೇಕು. ಬನ್ನಿ ಬರ್ರಿ ಬರು ಹಾ ಆರಾಮ ಬರ್ರಿ ಏ ಕಣ್ಣದು ಕಾಣಿಸ್ತಾವಲ್ಲ ಯಾಕಂಡ್ ನೋಡಕತ್ತಿ ಯಾಕಂತ ಬರ್ತೀರಿ ಇಲ್ಲಿ ಸೀದಾ ನೋಡ್ಕೊಂತ ಬರ ಅಡ್ಡಾಡಕ್ ಬರ್ತೈತಿಲ್ಲ ನಿಮ್ಗೆ ವೇಟರ್ ಬನ್ನಿ ಸರ್ ಹೇಳಿ ಸರ್ ಅಲ್ಲ ನಿಮ್ಮ ಹೋಟೆಲ್ಗೆಲ್ಲ ಇಂಥವ್ರನ್ನೇ ಅಲೌ ಮಾಡ್ತೀರಾ ಏನೊಂದು ಕಾಮನ್ ಸೆನ್ಸ್ ಇಲ್ಲ ಏನಿಲ್ಲ ಇದೇ ರೀತಿ ನೀವು ಹೋಟೆಲ್ನ ಮೇಂಟೈನ್ ಮಾಡೋದು ಯಾರು ಅವರು ಸರ್ ನಮ್ಮ ಹೋಟೆಲ್ ಓನರ್ ಸರ್ ಅವರು ನೋಡಿದ್ರಲ್ಲ, ಇಂಥ ಪ್ರೀತಿಗೆ ಯಾವ ಹೆಸರಿಡಬೇಕು ಎಂದು ನನಗೆ ಅರ್ಥವಾಗುತ್ತಿಲ್ಲ. ಆದರೆ ಒಂದಂತೂ ನಿಜ, ನಮ್ಮ ಜೊತೆ ಇರುವವರೇ ಬೇರೆಯಾಗಿರುತ್ತಾರೆ, ನಮಗೋಸ್ಕರ ಇರುವವರೇ ಬೇರೆಯಾಗಿರುತ್ತಾರೆ. ಎಲ್ಲರಿಗೂ ಅವರವರ ಆಸೆಗಳು ಇರುತ್ತವೆ, ಆದರೆ ಯಾವತ್ತೂ ನಿಮ್ಮವರಲ್ಲದವರ ಜೊತೆ ಆಸೆಗಳನ್ನು ಕಟ್ಟಿ ಮೋಸ ಹೋಗಬೇಡಿ. ಹಾಗೆ ನೀವು ಕೂಡ ಆಸೆಗಳನ್ನು ತೋರಿಸಿ ಮೋಸ ಮಾಡಬೇಡಿ. ಯಾವ ಜನ್ಮದ ಪುಣ್ಯವು ನನಗೆ ಅರಿಯದು, ನನಗೆ ಆ ದೇವರು ನನಗೆ ನನ್ನ ಮುದ್ದಿನ ಹೆಂಡತಿಯನ್ನು ಕೊಟ್ಟ. ಅವಳಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ಎಲ್ಲರ ಜೀವನದಲ್ಲೂ ಒಬ್ಬಳು ನಿಮಗೋಸ್ಕರ ಇರುವವಳು ಬಂದೇ ಬರುತ್ತಾಳೆ. ವೆಯ್ಟ್ ಮಾಡಿ, ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಎಂದು ಮರೆಯಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ರೀತಿಯ ಒಂದೊಳ್ಳೆ ಕಥೆಗಳೊಂದಿಗೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀನಿ. ನಿಮ್ಮ ಆಶೀರ್ವಾದ ಹೀಗೆ ಸದಾ ನನ್ನ ಮೇಲಿರಲಿ. ಟೇಕ್ ಕೇರ್.